ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೊದಲನೇ ಪ್ರಶ್ನೆ, ಪೌರ ಮತ್ತು ಪೌರತ್ವ ಎನ್ನುವಂತಹ ಚಾಪ್ಟರ್ ಇಂದ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಪೌರತ್ವ ಕಾನೂನು ಅಥವಾ ಪೌರತ್ವ ಕಾಯ್ದೆ, ಸಿಟಿಸನ್ಶಿಪ್ ಆಕ್ಟ್, ಇದು ಯಾವ ವರ್ಷ ಜಾರಿಗೆ ಬಂತು ಭಾರತದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಏನ ಆಪ್ಷನ್ ನೋಡೋಣ. ಆಪ್ಷನ್ ಎ 1950, ಆಪ್ಷನ್ ಬಿ 1956, ಆಪ್ಷನ್ ಸಿ 1955, ಆಪ್ಷನ್ ಡಿ 1947. ಪೌರತ್ವ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ 1955. 1955ರಲ್ಲಿ ಭಾರತದಲ್ಲಿ ಪೌರತ್ವ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಈ ಪೌರತ್ವ ಕಾಯ್ದೆಯು ಏನ್ ಹೇಳತ್ತೆ ಅಂತಂದ್ರೆ, ಪೌರತ್ವ ಪಡೆಯುವ ಮತ್ತು ಕಳೆದುಕೊಳ್ಳುವ ವಿಧಾನಗಳನ್ನ ಈ ಕಾಯ್ದೆ ವಿವರಿಸಿದೆ. ಓಕೆನಾ? ಪೌರತ್ವ ಕಾಯ್ದೆ ಪೌರತ್ವವನ್ನ ಪಡೆದುಕೊಳ್ಳುವ ಮತ್ತು ಕಳೆದುಕೊಳ್ಳುವ ವಿಧಾನಗಳನ್ನ ವಿವರಿಸಿದೆ. ಪೌರತ್ವವನ್ನ ಪಡೆದುಕೊಳ್ಳುವ ಮತ್ತು ಕಳೆದುಕೊಳ್ಳುವ ವಿಧಾನಗಳನ್ನ ಈ ಒಂದು ಪೌರತ್ವ ಕಾಯ್ದೆಯು ವಿವರಿಸುತ್ತದೆ. ಸೊ ಇದನ್ನ 1955ರಲ್ಲಿ ಜಾರಿಗೆ ತರಲಾಯಿತು. ಪುನಃ 1986ರಲ್ಲಿ ಇದಕ್ಕೆ ತಿದ್ದುಪಡಿಯನ್ನ ಮಾಡಲಾಯಿತು. ಈ ಕಾಯ್ದೆಗೆ ತಿದ್ದುಪಡಿ. ಅದೇ ರೀತಿ 2019ರಲ್ಲಿ ಈ ಕಾಯ್ದೆಗೆ ಪುನಃ ಒಂದು ತಿದ್ದುಪಡಿಯನ್ನ ತರಲಾಯಿತು. ಓಕೆನಾ? ಸೊ ಈ ರೀತಿಯಾಗಿ ಪೌರತ್ವ ಕಾಯ್ದೆ 1955ರಲ್ಲಿ ಜಾರಿಗೆ ಬಂದು 86 ಮತ್ತು 2019ರಲ್ಲಿ ತಿದ್ದುಪಡಿಗಳನ್ನ ಪಡೆದು. Thank you.